ದೀನಾರಾಧನೆ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದಂಥ ಅಧ್ಯಕ್ಷತೆಯನ್ನು ವಹಿಸಿದಂಥ ಪ್ರೊಫೆಸರ್ ಕುರ್ಬರ್ ಸರ್ ಅಲ್ಲಿ ಹಾಗೂ ವೇದಿಕೆ ಮೇಲೆ ಆಸೀನರಾದ ಇಲ್ಲಿವರೆಗೂ ತಮ್ಮ ಅನುಭವಗಳನ್ನು ತಿಳಿಸುವಂತ ಎಲ್ಲ ಗುರುಬಂಧುಗಳಲ್ಲೂ ಹಾಗೂ ತಮ್ಮೆಲ್ಲರಲ್ಲಿಯೂ ನನ್ನ ವಂದನೆಗಳನ್ನು ತಿಳಿಸುತ್ತೆ. ಸುಖ ಸ್ವರೂಪರೇ, ಇವತ್ತಿನ ವಿಷಯದ ಬಗ್ಗೆ ಅಂದ್ರ ಪ್ರಜ್ಞನ ಲಕ್ಷಣದ ಬಗ್ಗೆ ಸಾಕಷ್ಟು ಅನುಭವದ ವಿಚಾರಗಳನ್ನ ತಿಳಿಸ್ಯಾರ. ಇದು ನಾ ಹೇಳಿದ್ರಲ್ಲ, ಇದ್ದಾಗ ಮಾತ್ರ ಗೊತ್ತಾಗತ್ತೆ. ಅದು ಅನುಭವದಿಂದ ನೋಡ್ಕೊಂಡಾಗ ಮಾತ್ರ ಹೇಳುದಂದ್ರ, ಅದು ಗೌಡ್ರು ಹೇಳಿದ್ರಲ್ಲ, ಸಕ್ರಿ ತಿಂದ ಮೂಕನಗತೆ ಆಗತ್ತ ಅಂತ ಹೇಳಾಕ ವ್ಯಾಖ್ಯಾನ ಮಾಡಕ್ ಬರೋದಿಲ್ಲ. ಇದನ್ನ ಹಿಂಗ ಸುಮ್ನ ಒಂದ್ ಅನುವಿನಿಂದ ಹೇಳ್ಕೊಂತ ಬಂದಾರ ಅಷ್ಟ. ಹಂಗೈತಿ ಹಿಂಗೈತಿ ಅಂತ ಅದನ್ನ ಹೇಳಾಕ್ ವ್ಯಕ್ತ ಮಾಡಾಕ್ ಬರೋದಿಲ್ಲ. ಅದನ್ನ ನಾವ ಸ್ವತಃ ಅನುಭವಿಸ್ಬೇಕಾಗೈತಿ. ತಾನೇ ತನ್ನೋಳು ಅಂತೇನೆ ಆತ್ಮನ್ನೇವ ಆತ್ಮನ ಅಂತ. ತಾನೇ ತನ್ನೋಳು ತನ್ನ ನಿಜವ ನೋಡೋದಾಗ ಹೆಂಗಿರ್ತಾನ ಅಂದ್ರ ಚಿದಖಂಡ ರೂಪನು, ವ್ಯಾಪಕವಾದಂತ ಅರುಮಯವಾದಂತ ಇರುವಿನ. ಹೆಂಗ ನೀರ್ ಕುಡಿಸಿದಾಗ ಹೆಂಗ ಗೊತ್ತಾಗೋದಿಲ್ಲೋ, ಗೊತ್ತಿಡ್ಯಾಕ್ ಸಾಧ್ಯ ಇಲ್ಲೋ, ಹಂಗಿದು ಹೇಳಾಕ್ ಬರುದಿಲ್ಲ. ಅದನ್ನ ನಾನಾ ಸ್ವತಃ ಅನುಭವಿಸ್ಬೇಕಾಗೈತಿ. ಆ ಅನುಭವಿಸ್ಬೇಕಂದ್ರ ವಿವೇಕ ಬೇಕಾಗೈತಿ. ವಿವೇಕವನ್ನ ಜಾಗೃತಗೊಳಿಸ್ಕೋಬೇಕಾಗೈತಿ. ನಿತ್ಯ ತಿಳುವಳಿಕೆ. ನಾವು ಈ ನಿತ್ಯ ಅಲ್ಲದನ್ನ ನಿತ್ಯ ಅಂತ ತಿಳ್ಕೊಂಡು ನಾವು ಸುಖ ಹೊಂದಬೇಕು ಅಂತ ಪ್ರಯತ್ನ ಮಾಡತ್ತೇವ್. ಈ ತಪ್ಪು ತಿಳುವಳಿಕೆನ ದೂರ ಮಾಡಕ್ ಹೋಗ್ಬೇಕಾಗೈತಿ. ಮೊದ್ಲಿಗೆ ಈ ಶರೀರ ನಾನು, ಹುಟ್ಟು ಅಂಶ ನಾನು ಅಂದಿದ್ದು ದೊಡ್ಡ ತಪ್ಪಾಗೈತಿ. ಈ ಶರೀರಕ್ಕ ಹುಟ್ಟು ಸಾವುಗಳದಾವ, ಮನಸ್ಸಿಗೆ ಸುಖ ದುಃಖದ ಐತಿ, ಬುದ್ಧಿಗೆ ಅಜ್ಞಾನ ಐತಿ, ಚಿತ್ತಕ್ಕೆ ಸ್ಮರಣೆ ಮತ್ತು ಮರಿವು ಐತಿ. ಇವು ಯಾವೂ ನನ್ನ ಸಂಬಂಧ ಇಲ್ಲ, ಇವಕ್ಕೆಲ್ಲಕ್ಕೂ ನಾ ಸಾಕ್ಷಿ ಅದೀನಿ, ನಾನು ಇವು ಯಾವೂ ಸಂಬಂಧ ಇಲ್ಲ ನನಗೆ ಅಂತ ಯಾರು ತಿಳ್ಕೊಂಡು ಇವನು ಬಿಟ್ಟಿರ್ತಾರೋ ಅವರು ಸ್ಥಿತ ಪ್ರಜ್ಞರು. ಅದಕ್ಕೆ ಅವರು ನಿಜಗುಂಡ್ರು ಒಂದು ಪದದಾಗ ಹೇಳ್ಯಾರಲ್ಲ, ಜ್ಞಾನಿ ಅಂದವನು ಅರಿವಿರೇಕೆ ಅನುಮಾನವೇಕೆ, ಅವನ ಅಂಗ ತಾನೇ ಸೂಚಿಸುವುದು ಅಂತ. ಹಿತವಿದು ಅವಿಹಿತವೆಂಬ ತಿಳಿವಿಗೆ ವಿಷಯ ವಿರತಿಯೇ ಸೂಚನೆ ಅಂತ. ಆ ವಿಷಯ ವಿರತಿಗೆ ಕ್ಷಮೆ ಸೂಚನೆ, ಕ್ಷಮೆ ಸಾಕ್ಷಿ ಅಂತ. ಕ್ಷಮೆ ಗುಣ ಬರಬೇಕಲ್ಲ, ಹೌದಲ್ರಿ? ವಿಷಯಗಳನ್ನ ಬಿಟ್ಟೇನಂದ್ರ ಆ ವಿರತಿ ಬರ್ದೈತಿ ಅಂದ್ರ ವಿವೇಕ ಜಾಗೃತ ಆಗೈತಿ ಅನ್ನಂಗಿಲ್ಲ. ವಿಷಯಗಳ ಮೇಲಿನ ಮೋಹ ಹೋಗ್ಬೇಕಲ್ಲ. ವಿಷಯಗಳ ಸುಖ ಕೊಡ್ತಾವ ಅಂತ ತಿಳಿಯಾಕತ್ತೇವ್ ನಾವು. ಹೇಳಿದ್ರಲ್ಲ, ಯಾವೊಬ್ರು ಸರ್ ಹೇಳಿದ್ರಲ್ಲ, ಇಚ್ಛೆ ಮಾಡಿದವಾಗ ಸುಖ ಕೊಡ್ತಾವ, ಇಚ್ಛೆ ಮಾಡಲ್ಲ ದುಃಖ ಕೊಡ್ತಾವಲ್ಲ. ಯಾರು ಅವನ ನನಗ್ ಸಿಹಿ ಅಂತ ಸುಖ ಕೊಡ್ತೈತಿ ಅಂತ ಯಾವ ಇಚ್ಛೆ ಮಾಡ್ತಾನ ಅವಾಗ ಸುಖದ ಇದಕ್ಕತಿ. ಇವ ಸುಖ ಅವ ಸಿಹಿ ಖಾರ ಸುಖ ಕೊಡ್ತೈತೇನೋ, ಖಾರ ಸುಖ ಕೊಡ್ತೈತಿ, ಅವ ಸಿಹಿ ಸುಖ ಕೊಡುದಿಲ್ಲ. ಹಿಂಗ ದ್ವಂದ್ವದಿಂದ ಕೂಡೈತಿದು ಅಲ್ಲ. ತೋರಿಕೆ ಅನ್ನೋದು ದ್ವಂದ್ವದಿಂದ ಕೂಡೈತಿ. ಈ ತೋರಿಕೆಯನ್ನ ಮೀರಿ ನಾನ್ ನಿಲ್ಲಬೇಕಾಗೈತಿ. ಅದಕ್ಕ ವಿವೇಕ ಬೇಕಾಗೈತಿ. ಅದಕ್ಕ ವಿವೇಕವಂತನಾಗು ಅಂತ ಹೇಳಿ. ಅದಕ್ಕಾಗಿ ಏನ್ ಮಾಡೋ, ನೀ ಏನು ಮಾಡೋ ಅವಶ್ಯಕತೆನ ಇಲ್ಲ. ನಿನ್ನೊಳಗ ನೀ ನೋಡ್ಕೋ, ನಿನ್ನೊಳಗ ನೀನ ತಿಳ್ಕೊಂತ ಬಾ. ತಾನೇ ತನ್ನೋಳು ತನ್ನ ನಿಜವ ನೋಡಲು ಅಂತ. ನೀ ಹೆಂಗದಿ ನಿನ್ನ ಒಳಗ ನೋಡ್ಕೊಂಡ್ ಬಾ. ಈ ಇಂದ್ರಿಯಗಳು ನೀನಲ್ಲ, ಇದ್ರಿಟ್ಟಿವನ್ನ ಅರಿತಿ ನೀನ. ಅರಿ ಅಂತ ನೀನ್ ಆಗುದಿಲ್ಲ. ಅದಕ್ಕೆ ಅರಿಯುವಂತ ವಸ್ತು ನೀನದಿ, ಆ ಅರಿವು ನೀನದಿ ಅಂತ ನಂಬಿ ನಿಲ್ಲು ಅಂತ ಹೇಳಿ. ಅರಿವು ತಾನೆಂದು ನಂಬಿ ನಿಂದೊಡೆ ಮುಕ್ತಿ ಪರತಿಲ್ಲ ಎಂಬುದೇ ನಿಗಮೋಕ್ತಿ ಅಂತ ಹೇಳಿ. ಆ ಅರಿವು ನಾನಂತ ನಂಬಾಕ ತಯಾರಿಲ್ಲವ. ಇನ್ನೊಂದ್ ಬೇರೆನ ಐತಿ, ಬೇರೆ ಕಡೆನ ಹೋಗ್ಬೇಕು, ಬೇರೆದನ್ನ ನಾವು ನೋಡ್ಬೇಕು ಅಂತ ಅದ್ರಾಗ ಹೊಂಟೇವ್ ನಾವು. ಅದನ್ನ ಬೆನ್ನ ಹತ್ತಿ ಹೊಂಟೇವು. ಅದು ಬೆನ್ನ ಹತ್ತಿ ಹೊಂಟಾಗ ಹೆಂಗ ಆಕೈತಿ ಅಂದ್ರೆ ಬಿಸಿಲು ಗುದ್ರಿ ನೀರ್ ಬೆನ್ನ ಹತ್ತಿ ನಂಗೆ. ಅಲ್ಲಿ ಸುಖನ ಸಿಗುದಿಲ್ಲ, ನೀರ ಇಲ್ಲ, ಅಲ್ಲಿ ನೀರ್ ಐತಿ ಅಂತ ಭಾವಿಸ್ಕೊಂಡ್ ಹೊಂಟಿ ನೀನು. ಅದಕ್ಕೆ ಅದನ್ನ ಬಿಡು ಅಂತ ಹೇಳತ್ತಾರ. ಅದನ್ನ ಬಿಟ್ಟು ಸ್ಥಿತ ಪ್ರಜ್ಞನಾಗು. ನಿನ್ನನ್ನ ನೀ ನೋಡ್ಕೋ.
ನಿನ್ನನ್ನ ನೀ ತಿಳ್ಕೊ. ಯಾಕ ವಿಷಯದೊಳ ಸುಖ ಆಯ್ತಂತ ಬೆನ್ನ ಹತ್ತಿ ತಿರ್ಗಾಕತ್ತಿ? ಅಜ್ಞಾನಿ ಅಲ್ಲವೇ ಜೀವನೇ ನೀನು ಸುಜ್ಞಾನಿ ಎಂದು ನುಡಿಯುವರೆ. ಸುಮ್ನ ನೀನು ಸುಜ್ಞಾನಿನ ಅದಿ, ಆದ್ರ ಅಜ್ಞಾನಿ ಅಂತ ವರ್ತನೆ ಮಾಡಾಕತ್ತಿ. ಜಡ ಪಂಚಮಹಾಭೂತ ಈ ದೇಹನ ನಾನಂತ ತಿಳ್ಕೊಂಡ ಒದ್ದಾಡಕತ್ತಿ. ಇದು ಶರೀರ ಹುಟ್ಟು ಸಾವುಗಳಿಗೆ ಕಾರಣ ಆಗೈತಿ. ಇದು ಕರ್ಮದ ಏಳಿಗೆ. ಇದು ನೀ ಕರ್ಮ ರಹಿತನದಿ. ಮಲವೆರಡರ ಬೆಸ್ಸಿಗೆ ಅತಿ ಶುದ್ಧ ನೀನದಿ. ಅದಕ್ಕೆ ಹೆಣ್ಣೊಡನೆ ಸಮರಸ ಬೇಡಲೆ ತನ್ವೇ ಮೂನಿನಂತೆ ಅಂತ ಇದನ್ ಬಿಡ್ಬೇಕಾಗೈತಿ. ಅದಕ್ಕೆ ಅವ್ರು ಹೇಳಿದ್ರ ಮುನ್ನಿನ ಜಡಭಾವನ್ನ ಅಳಿ ಅಂತೇಳಿ. ಈ ಮೊದ್ಲೇಕಿದ್ದಂತ ಜಡಭಾವನ್ನ ಬಿಟ್ಟು ನಿನ್ನೊಳಗ ನೀ ಉಳ್ಕೋ. ಅದು ಸ್ಥಿತ ಪ್ರಜ್ಞನ ಲಕ್ಷಣ. ಅವ ಏನ್ ಮಾಡಿದ್ರು ಅವಾಗ ಸಂಬಂಧನ ಇಲ್ಲ. ಜ್ಞಾನಿ ಅಂದವನು ಮೋಹಿಪೋದೆ. ಅವ ಯಾಕೆ ಮೋಹ ಮಾಡಾಕ್ ಹೋಗ್ಕಂಡ್ರಿ? ಅವ್ರು ಹೇಳ್ತಾರ ಜ್ಞಾನಿ ಅಂದ ಮೋಹ ಮಾಡೇ ಮಾಡ್ತಾನ ಅಂತ ಹೇಳ್ತಾರ. ಜ್ಞಾನಿ ಅಂದ ಮೋಹಿಪನೆ. ಹೊರಗಿನ ವಿಷಾದಿಗಳ ಬಗ್ಗೆ ಅವಾಗ ಯಾಕ್ರಿ? ಅವ ಬೆಂಕಿಯಾಗಿದ್ರು ಅಷ್ಟ, ನೀರಾಗಿದ್ರು ಅಷ್ಟ, ಹೊರಗಿದ್ರು ಅಷ್ಟ, ಅವಾಗೇನು ಸಂಬಂಧನೇ ಇಲ್ಲ. ಶರೀರ ಭಾವ ಒಂದಾಗಿದೆಲ್ಲ. ಶರೀರ ಭಾವನ ಮೀರ್ ನಿಂತಾವ, ತನ್ನೊಳಗ ತಾನ್ ನಿಂತಾವಾಗ ಯಾವ್ದು ಇದೇ ಇಲ್ಲ. ಇದೆಲ್ಲ ದುಃಖ ಯಾವಾಗೈತಿ? ಶರೀರ ಭಾವ ಬಂದಾಗ. ನಿದ್ರೆ ಒಳಗೆ ಶರೀರ ಭಾವನ್ ಬಿಟ್ಟಿರ್ತೀರಿ ಅಂತ ಆರಾಮ್ ಇರ್ತೀರಿ. ಅದಕ್ಕೆ ಆ ನಿದ್ರಾ ಅವಸ್ಥೆಯನ್ನ ಪರಿಶೀಲನೆ ಮಾಡಿ ವಿವೇಕ ಜಾಗೃತ ಮಾಡ್ಕೊಂಡು ನಿನ್ನೊಳಗ ನೀ ಉಳ್ಕೋ ಅಂತ ಹೇಳಿದ್ರು. ನಿನ್ನೊಳಗ ನೀನು ಉಳ್ಕೊಂಡಾಗ ಎಲ್ಲಾ ದುಃಖಗಳು ಸಮಾಪ್ತಿ ಆಕ್ಕವು. ಅದನ್ನ ಮಾಡುವಂತ ಅನುಭವಗಳೆಲ್ಲ ಎಚ್ಚರಿಕೆ ಕೊಟ್ಟು ಹೇಳ್ಯಾರ. ಇಲ್ಲಿವರೆಗೂ ಸಾಕಷ್ಟು ಈ ವಿಷಯದ ಕುರಿತು, ಸ್ಥಿತಪ್ರಜ್ಞನ ಲಕ್ಷಣ ಕುರಿತು ಸಾಕಷ್ಟು ಅನುಭವದ ವಿಚಾರಗಳನ್ನ ಕೇಳಿ ಅದನ್ನ ಅನುಭವಿಸ್ಬೇಕಾಗೈತಿ. ನಮ್ಮೊಳಗ ಎಷ್ಟು ಕೇಳೋದು ಮುಖ್ಯ ಅಲ್ಲ, ಎಷ್ಟು ಕೇಳಿದ್ದನ್ನ ಅದನ್ನ ಅನುಭವಿಸ್ಬೇಕಾಗೈತಿ. ನಮ್ಮೊಳಗ ನಾವು ಅನುಭವಿಸಿದಾಗ ಅದು ಖಾತ್ರಿ ಆಗತ್ತ. ಹಂಗ ನಾವು ಬರೇ ನುಡಿದಾಕ್ಷಣ ಕೇಳಿದಾಕ್ಷಣ ಆಗೋದಿಲ್ಲ. ಅದನ್ನ ನನ್ನೊಳಗ ಅನುಭವಿಸಿ ಆ ಸ್ಥಿತಿ ಮುಟ್ಟದಾಗ ನಾವ್ ಮುಕ್ತರಾಗಕ್ ಸಾಧ್ಯ ಐತಿ. ಅದಕ್ಕೆ ಅದು ಏನು ಮಾಡಬೇಡ, ನಿನ್ನ ನಿಜವನ್ನ ತಿಳಿ ಅಂತ ಹೇಳಿದ್ರಲ್ಲ ಅಣ್ಣಾರ. ಆ ನಿಜವನ್ನ ತಿಳಿಬೇಕಾಗೈತಿ. ನನ್ನ ನಿಜ ಹೆಂಗೈತಿ? ಆ ಪಂಚ ಲಕ್ಷಣಗಳಿಂದ ಕೂಡಿದಂತ ಆ ನಿಜವನ್ನ ನಾನು ಅನುಭವದಿಂದ ಕಣ್ಕೋಬೇಕಾಗೈತಿ. ಕಣ್ಕೊಂಡ ಮಾತ್ರ ಈ ಮನುಷ್ಯ ಜನ್ಮದ ಶ್ರೇಷ್ಠತೆ ಆಕೈತಿ. ಅದಕ್ಕೆ ಈ ಮನುಷ್ಯ ಶ್ರೇಷ್ಠತೆ ಬರ್ಬೇಕಂದ್ರ ನಮ್ಮ ನಿಜವನ್ನ ನಾವು ತಿಳಿಯಾಕ ಪ್ರಯತ್ನ ಮಾಡಿ ನಾವು ಮುಕ್ತತೆ ಅನುಭವವನ್ನು ಮಾಡ್ಕೊಂಡು ಅಂತ ಹೇಳಿ ನಾನು ಒಂದ್ 2 ಮಾತನ್ನ ಮುಗಿಸ್ತೇನೆ.